ಎಲ್ಲರಿಗೂ ನಮಸ್ಕಾರ. ಕಲಾಸ್ ಹೋಮ್ ಕಿಚನಿಗೆ ಸ್ವಾಗತ. ಇವತ್ತು ನಾನು ಬಿಸಿಬೇಳೆ ಬಾತ್ ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಬೇಕಾಗಿದ್ದಂಗೆ ಒಂದು ಸಣ್ಣ ಲೋಟದಲ್ಲಿ ತೊಗರಿಬೇಳೆ, ಇದು ಒಂದು 4ರಿಂದ 5 ಜನಕ್ಕಾಗುತ್ತೆ. ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಅದಕ್ಕೆ ನೀರು ಹಾಕಿ ಹಸಿ ಬಟಾಣಿ ಕಾಳು, ಬೀನ್ಸು, ಆಲೂಗಡ್ಡೆ ಮತ್ತು ಇದು ಕ್ಯಾರೆಟ್ ಮತ್ತು ದೊಡ್ಡ ಟೊಮೆಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದು ಅದನ್ನು ಹಾಕಿ ಸ್ವಲ್ಪ ನೀರು ಜಾಸ್ತಿನೇ ಹಾಕಿ ನೋಡಿ ಇಷ್ಟು ನೀರು ಹಾಕ್ಬಿಟ್ಟು ಅದನ್ನು ಗ್ಯಾಸ್ ಆನ್ ಮಾಡಿ ಬೇಯಕ್ಕೆ ಇಟ್ಬಿಡಬೇಕು. ಆಮೇಲೆ ಈ ಕಡೆ ಇನ್ನೊಂದು ಕುಕ್ಕರ್ ತೊಗೊಂಡು ನಾವು ಯಾವ ಲೋಟದಲ್ಲಿ ತೊಗರಿಬೇಳೆ ಹಾಕಿದ್ವೋ ಅದೇ ಲೋಟದಲ್ಲಿ 1 ಲೋಟ ಅಕ್ಕಿ ತೊಗೊಂಡು ಅದನ್ನು ತೊಳೆದ್ಬಿಟ್ಟು ಅದಕ್ಕೆ ಅಳತೆಗೆ ತಕ್ಕಂಗೆ ಒಂದು 3 ಲೋಟ ನೀರು ಹಾಕಿ ಅದು ಇನ್ನೊಂದು ಗ್ಯಾಸ್ ಆನ್ ಮಾಡಿಬಿಟ್ಟು ಅಲ್ಲಿ ಇಟ್ಬಿಡೋದು. ಅದನ್ನು ಈ ಕಡೆ ಬಿಸಿಬೇಳೆ ಬಾತ್ ಪೌಡ್ರ್ ಮಾಡೋಕ್ಕೆ ಪ್ಯಾನ್ ಇಟ್ಬಿಟ್ಟು ಅದಕ್ಕೆ 4 ಸ್ಪೂನ್ ಉದ್ದಿನಬೇಳೆ, ಅದನ್ನು ಸ್ವಲ್ಪ ಕೆಂಪಾಗಂಗೆ ಹುರ್ಕೋಬೇಕು. ಆಮೇಲೆ 4 ಸ್ಪೂನ್ ಕಡಲೆಬೇಳೆ, ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಅವೆರಡು ಹುರ್ಕೊಂಡಾದಮೇಲೆ 1 ಸ್ಪೂನ್ ಜೀರಿಗೆ, ಸ್ವಲ್ಪ ಸಾಸಿವೆ, 4-5 ಮೆಂತೆ, ಒಂದು ಸ್ವಲ್ಪ ಗಸಗಸೆ, 1 ಇಂಚು ಚಕ್ಕೆ, ಇವಿಷ್ಟನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದಮೇಲೆ 4 ಸ್ಪೂನು ಒಣ ಕೊಬ್ಬರಿ, ಅದೇನು ಭಾಳ ಬಿಸಿ ಮಾಡ್ಕೊಳ್ಳೋಂಗಿರೋದಿಲ್ಲ. ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಬೆಚ್ಚಗಾಗಕ್ಕೆ ಬಿಟ್ಬಿಡಬೇಕು. ಆಮೇಲೆ ಎಲ್ಲವನ್ನು ಮಸಾಲೆ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೊಂದು 4 ಸ್ಪೂನು ಖಾರದ ಪುಡಿ ಹಾಕ್ಕೊಂಡು 2 ಸ್ಪೂನು ಕೊತ್ತಂಬರಿ ಪುಡಿ. ನಾನು ಹುರ್ಕೋಬೇಕಾದ್ರೆ ಮೆಣಸು ಹಾಕೋದು ಮರ್ತಿದ್ದೆ, ಅದಕ್ಕೆ ಈಗ ಸ್ವಲ್ಪ ಪೆಪ್ಪರ್ ಪೌಡ್ರು ಒಂದು ಸ್ವಲ್ಪ 1/4 ಸ್ಪೂನು ಬೇಕಾಗಲ್ಲ ಅಷ್ಟು ಹಾಕ್ಕೋಬೇಕು. ಈ ಕಡೆ ನೋಡಿ ಕುಕ್ಕರ್ ವಿಸಿಲ್ ಹಾಕ್ತು, 2 ಸಲ ಅದನ್ನು ಕೂಗಿಸ್ಕೋಬೇಕು, ಅನ್ನನೂ 2 ಸಲ ಕೂಗಿಸ್ಕೋಬೇಕು. ಈ ಕಡೆ ಅದು 2 ಕೂಗಾದ್ಮೇಲೆ ಈ ಕಡೆ ಒಂದು ಬೌಲ್ನಲ್ಲಿ ನಾವು ಹುಣಸೆಹಣ್ಣಿಂದ ರಸ ತೊಗೋಬೇಕು. ಹುಣಸೆಹಣ್ಣಿನ ರಸ ತೊಗೊಂಡು ಆ ರಸಕ್ಕೆ ಏನು ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಪೌಡ್ರು, ಅದನ್ನು ಹಾಕಿ ಸ್ವಲ್ಪ ಲಿಕ್ವಿಡ್ ಟೈಪ್ ಈ ಕನ್ಸಿಸ್ಟೆನ್ಸಿ ಬರಬೇಕು. ಆ ಥರ ನಾವೆಲ್ಲ ಕಲಸಿ ಇಟ್ಕೋಬೇಕು. ಈ ಗ್ಯಾಸ್ ಆನ್ ಮಾಡಿ ಪಾತ್ರೆ ಇಡಬೇಕು. ಅದಕ್ಕೆ ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ಹಾಕ್ಕೊಂಡು ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ಸಾಸಿವೆ ಹಾಕಿ ಫ್ರೈ ಮಾಡಿ ಈಗೇನು ನಾವು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಹಸಿ ವಾಸನೆ ಹೋಗೋ ತನಕ ಅರಿಶಿನ ಪುಡಿ 1/2 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಆಮೇಲೆ ಅದನ್ನು ಚೆನ್ನಾಗಿ ತಿರುಗಿಸ್ಬೇಕು. ಹಸಿ ವಾಸನೆ ಹೋಗೋ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಗಟ್ಟಿಯಾಗಿ ಎಣ್ಣೆ ಮೇಲೆ ಬಿಟ್ಕೊಂಡಂಗೆ ಆದಮೇಲೆ ನೋಡಿ ಈಗ ಆಗಿದೆ ಇದು. ಆಮೇಲೆ ಏನು ಬೇಯಿಸಿಟ್ಟಿದ್ದು ಬೇಳೆ ತರಕಾರಿ ಎಲ್ಲ ಹಾಕ್ಕೋಬೇಕು. ಅದನ್ನು ತಿರುಗಿಸಿ ಅದನ್ನು ಸ್ವಲ್ಪ ತನಕ ಕುದಿಯಕ್ಕೆ ಬಿಡಬೇಕು. ಅದು ಕುದ್ದಿದ್ದಾಗ ಅನ್ನ ಹಾಕ್ಕೋಬೇಕು. ಅನ್ನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ತಿರುಗಿಸಿ ಆಮೇಲೆ ನಾನು 1 ಕ್ಯೂಬ್ ಬೆಣ್ಣೆ ಹಾಕ್ತೀನಿ, ಅದು ಆಪ್ಷನ್ನು, ಬೇಕಿದ್ರೆ ಹಾಕ್ಕೋಬೋದು, ಇಲ್ಲದ್ರೆ ಇಲ್ಲ. ನಾನು ಹಾಕ್ತೀನಿ ಯೂಶ್ವಲಿ. ನನ್ನ ಕಲೀಗ್ಸು ಭಾಳ ಕೇಳ್ತಾಯಿದ್ರು ಬಿಸಿಬೇಳೆ ಬಾತ್ ತೋರಿಸ್ರಿ ಮೇಡಮ್ ತೋರಿಸ್ರಿ ಅಂತ, ಅದಕ್ಕೆ ಮಾಡಿದ್ದೀನಿ. ನೋಡಿ ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕಬೇಕು. ಬೂಂದಿ ತುಂಬ ಚೆನ್ನಾಗಾಗುತ್ತೆ, ನನ್ನ ಹತ್ರ ಇರಲಿಲ್ಲ ಅಂತ ಸ್ವಲ್ಪ ಮಿಕ್ಸ್ಚರ್ ಹಾಕಿದ್ದೀನಿ. ನೋಡಿ ಬಿಸಿಬೇಳೆ ಬಾತ್ ರೆಡಿ ಆಯಿತು. ಫ್ರೆಂಡ್ಸ್, ನೀವು ಟ್ರೈ ಮಾಡಿ ಹೇಗಾಯಿತು ಹೇಳಿ. ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.